ಅದು ಗಡಿಯಲ್ಲಿರೋ ಪುರಾತನ ದೇವಸ್ಥಾನ. 3 ರಾಜ್ಯಗಳು ಒಂದೆಡೆ ಸೇರುವ ಏಕೈಕ ಸ್ಥಳ. ಆದರೆ ಆ ದೇವಸ್ಥಾನದ ಮೇಲೆ ಆಂಧ್ರದ ಸಿಎಂ ವಕ್ರದೃಷ್ಟಿ ಬಿದ್ದಿದೆ. ಇದರಿಂದ 3 ರಾಜ್ಯದ ಗಡಿಯಲ್ಲಿರುವ ದೇವಸ್ಥಾನ ನಮಗೆ ಸೇರಬೇಕು ಅಂತ ವಿವಾದ ಸೃಷ್ಟಿ ಮಾಡಿದ್ದಾರೆ. ದೇವಾಲಯದ ಮೇಲೆ ಘಟಾನುಘಟಿಗಳ ವಕ್ರದೃಷ್ಟಿ. ವಿವಾದಕ್ಕೆ ತುಪ್ಪ ಸುರಿದ ಆಂಧ್ರದ ಅಧಿಕಾರಿಗಳು. ಕೋಲಾರದ ಬಂಗಾರಪೇಟೆ ತಾಲೂಕಿನ ಗಡಿದೋಣಿ ಮುಡುಗು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಬಾತ್ತರಹಳ್ಳಿ ಸಮೀಪ ಮಲ್ಲೇಶ್ವರ ಸ್ವಾಮಿ ದೇವಾಲಯವಿದೆ. ಮಲ್ಲಪ್ಪನ ಬೆಟ್ಟದಲ್ಲಿರೋ ಈ ದೇವಾಲಯ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ಅಲ್ಲದೆ ಬೆಟ್ಟದಲ್ಲಿ ನಿಧಿ ನಿಕ್ಷೇಪವಿರಬಹುದೆಂಬ ವದಂತಿ ಹಬ್ಬಿದೆ. ಇದರಿಂದ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ದೇವಾಲಯವನ್ನ ತಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಮುಂದಾಗಿದ್ದಾರೆ. ಹೀಗಾಗಿ 2 ರಾಜ್ಯಗಳ ನಡುವೆ ದೇವಾಲಯದ ವಿವಾದ ಸೃಷ್ಟಿಯಾಗಿದೆ. ಹಾಗಾಗಿ ವಿವಾದಕ್ಕೆ ತೆರೆ ಎಳೆಯಲು ನಿನ್ನೆ ರಾಜ್ಯದ ಅಧಿಕಾರಿಗಳು ಮುಂದಾಗಿದ್ರು. ಆದರೆ ಆಂಧ್ರದ ಅಧಿಕಾರಿಗಳು ಸಭೆಗೆ ಗೈರಾಗುವ ಮೂಲಕ ವಿವಾದಕ್ಕೆ ತುಪ್ಪ ಸುರಿದಿದ್ದಾರೆ. ಅಲ್ಲದೆ ಇದೇ ವೇಳೆ ಬಂಗಾರಪೇಟೆ ತಹಶೀಲ್ದಾರ್ ಸತ್ಯಪ್ರಕಾಶ್ ನೇತೃತ್ವದಲ್ಲಿ ಅಧಿಕಾರಿಗಳು ಗಡಿ ಗುರುತಿಸುವ ಕಾರ್ಯ ಮಾಡಿದ್ರು. ಆದರೆ ಜಿಪಿಎಸ್ ಮೂಲಕ ಗೂಗಲ್ ಮ್ಯಾಪ್ ಹಿಡಿದು ಸರ್ವೆಗೆ ನಿಂತ ಅಧಿಕಾರಿಗಳಿಗೆ ಖಚಿತವಾದ ಗಡಿ ರೇಖೆ ಗುರುತಿಸಲಾಗಲಿಲ್ಲ. ಇಲ್ಲಿ ಏನಾಗಿದೆ ಅಂದರೆ, ಒಂದು ಕಡೆ ಕರ್ನಾಟಕದ ಗಡಿ, ಒಂದು ಕಡೆ ಆಂಧ್ರ ಗಡಿ, ಒಂದು ಕಡೆ ತಮಿಳುನಾಡು ಗಡಿ, 3 ಗಡಿ ಸೇರಿ ಸೆಂಟರ್ ಪಾಯಿಂಟಲ್ಲಿ ಈ ದೇವಾಲಯ ಕಟ್ಟಿರಲಾಗಿರ್ತದೆ. ಸೊ ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಇದೆಲ್ಲ ಮಾಡಿದ ನಂತರ ನಮಗೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ಇನ್ನು ಮಲ್ಲೇಶ್ವರ ಸ್ವಾಮಿ ದೇವಾಲಯ ಮುಜರಾಯಿ ಇಲಾಖೆಗೆ ಸೇರಿದ್ದು. ದೇವಾಲಯದ ಗರ್ಭಗುಡಿ ಕರ್ನಾಟಕ ರಾಜ್ಯಕ್ಕೆ ಸೇರುತ್ತದೆ. ಆದರೆ ದೇವಾಲಯದ ಆವರಣ ಮಾತ್ರ ಆಂಧ್ರಪ್ರದೇಶ ರಾಜ್ಯಕ್ಕೆ ಸೇರುತ್ತೆ. ಇದೇ ಗಡಿ ವಿವಾದಕ್ಕೆ ಪ್ರಮುಖ ಕಾರಣವಾಗಿದೆ. ಹೀಗಾಗಿ ಆಂಧ್ರ ಮತ್ತು ತಮಿಳುನಾಡು ಅಧಿಕಾರಿಗಳಿಗೆ 15 ದಿನಗಳ ಹಿಂದೆ ಸರ್ವೆ ಮಾಡುವ ಕುರಿತು ಮಾಹಿತಿ ನೀಡಿ ನೋಟಿಸ್ ಜಾರಿ ಮಾಡಲಾಗಿತ್ತು. ಆದರೆ ಸರ್ವೆ ಕಾರ್ಯಕ್ಕೆ ಆಂಧ್ರ ಮತ್ತು ತಮಿಳುನಾಡು ಅಧಿಕಾರಿಗಳು ಗೈರಾಗಿ ನಿರ್ಲಕ್ಷ್ಯ ತೋರಿದ್ದಾರೆ. ಇನ್ನು ಕೆಲ ವರ್ಷಗಳಿಂದ ರಾಜ್ಯ ಮುಜರಾಯಿ ಇಲಾಖೆ ದೇವಾಲಯವನ್ನ ನಿರ್ಲಕ್ಷ್ಯ ಮಾಡಿದ್ರಿಂದ ಈ ವಿವಾದಕ್ಕೆ ಕಾರಣ ಅಂತಿದ್ದಾರೆ ಸ್ಥಳೀಯರು. ಕರ್ನಾಟಕದ ಉಂಡಿಗೆ ಇದ್ದಿದ್ದು ತಹಸೀಲ್ದಾರ್ ಸೀಲ್ ಹಾಕಿದ್ಮೇಲೆ ಅವರು ಆಂಧ್ರವರು ಈ ಥರ ತೊಂದರೆ ಕೊಟ್ಟರು. ಗೌರ್ಮೆಂಟ್ ಏನು ಸೌಲಭ್ಯ ತೆಗೆದುಕೊಳ್ತಾ ಇಲ್ಲ. ಸುಮ್ಮನೆ ನಾವು ಹೋಗಿದ್ದೇವೆ ಎಸ್ ಅಂತಂತಾರೆ, ಆಮೇಲೆ ಮತ್ತೆ ತಿರುಗಿ ಹಂಗೆ ಇರ್ತಾರೆ. ಒಟ್ನಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ಸರ್ವೆ ಕಾರ್ಯಕ್ಕೆ ಹಾಜರಾಗಿ ನಿರ್ಧಾರ ಕೈಗೊಳ್ಳಬೇಕಾದ ಅಧಿಕಾರಿಗಳು ಗೈರಾಗಿದ್ದು ವಿವಾದಕ್ಕೆ ಮತ್ತಷ್ಟು ಜೀವ ತುಂಬಿದೆ. ಇದರಿಂದ 2 ರಾಜ್ಯಗಳ ನಡುವೆ ಟೆಂಪಲ್ ವಾರ್ ಇನ್ನಷ್ಟು ಬಿರುಸುಗೊಂಡಿದೆ. ರಾಜೇಂದ್ರ, TV9 ಕೋಲಾರ.